ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ ಮಹಾಗಣಪತಿ ನಗರದಲ್ಲಿರುವ ಬನವಾಸಿ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕ್ನ ಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆ ಸಹಕಾರಿ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಅಕ್ರಮವಾಗಿ ನಡೆಯುತ್ತಿದೆ ಎಂದು ಬ್ಯಾಂಕ್ನ ಗ್ರಾಹಕರು ಹಾಗೂ ಸದಸ್ಯರಾದ ಪುಟ್ಟರಾಜು ಆರೋಪಿಸಿದ್ದಾರೆ. ಬ್ಯಾಂಕ್ನಲ್ಲಿ ಒಟ್ಟು 1600 ಸದಸ್ಯರಿದ್ದು ಕೇವಲ 390 ಜನಕ್ಕೆ ಮತದಾನದ ಐಡಿ ಕಾರ್ಡ್ಗಳನ್ನು ನೀಡಿ ಅಕ್ರಮವಾಗಿ ಚುನಾವಣೆ ನಡೆಸುತ್ತಿದ್ದಾರೆ. ಬ್ಯಾಂಕ್ನ ಎಲ್ಲ ಸದಸ್ಯರಿಗೂ ಚುನಾವಣೆ ಬಗ್ಗೆ ನೋಟಿಸ್ ನೀಡುವ ಕಾನೂನಿದ್ದು, ಯಾರಿಗೂ ನೋಟಿಸ್ ನೀಡದೆ ಅವರಿಗೆ ಬೇಕಾದವರ ಜೊತೆ ಒಂದು ಸಿಂಡಿಕೇಟ್ ರಚನೆ ಮಾಡಿಕೊಂಡು ಅವರಿಗೆ ಮಾತ್ರ ಮತ ಹಾಕುವವರಿಗೆ ಐಡಿ ಕಾರ್ಡ್ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಕೋರ್ಟ್ನಲ್ಲಿ ಕೇಸು ದಾಖಲಿಸಿದ್ದು ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇನೆ ಎಂದು ಪುಟ್ಟರಾಜು ತಿಳಿಸಿದರು. ಬನವಾಸಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಟ್ಟು 1600 ಇವರಿದ್ದಾರೆ ಮೆಂಬರ್ಸು, 1600 ಚಿಲ್ಲರೆ. ಅದರಲ್ಲಿ 396 ಜನಕ್ಕೆ ಮಾತ್ರ ವೋಟಿಂಗ್ ಪವರ್ ಇದೆ. 1600 ಜನದಲ್ಲಿ ಬರೀ 396 ಜನಕ್ಕೆ ಮಾತ್ರ ವೋಟಿಂಗ್ ಪವರ್ ಕೊಟ್ಟಿದ್ದಾರೆ. ನಾವು ಸೀನಿಯರ್ ಮೋಸ್ಟು ಇಲ್ಲೆಲ್ಲ ನಮ್ಮ ವೋಟರ್ಗಳನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ನಮ್ಮ ಮನೆಯಲ್ಲೇ ಸುಮಾರು 5 ವೋಟರ್ ಇದೆ. ಆ ವೋಟರಲ್ಲಿ 3 ಲ್ಯಾಪ್ಸ್ ಆಗಿದೆ. ನಮ್ಮ ಸ್ನೇಹಿತರದ್ದು ಎಲ್ಲ ಒಟ್ಟು ವೋಟ್ ತೆಗೆದಿದ್ದಾರೆ. ಆಮೇಲೆ ಇವರು ಅನಾಮಿನೇಸಸ್ ಆಗಿ ಇವ್ರದ್ದೇ ಒಂದು ಸಿಂಡಿಕೇಟ್ ಮಾಡಿ ಗೆದ್ದೆ ಕೊಟ್ಟಿದ್ರು. ಆದ್ದರಿಂದ ನಾವು ನಿನ್ನೆ ಹೋಗಿ ಸೌಹಾರ್ದ ಕೋರ್ಟಲ್ಲಿ ಕೇಸ್ ದಾಖಲೆ ಮಾಡಿದ್ದೀನಿ. ನಾನು ನಮ್ಗೆ ವೋಟ್ ಪವರ್ ಕೊಡಿ ಅಂತ. ಬರೀ 300 ಜನಕ್ಕೆ ಅಷ್ಟೇ. ಅವ್ರಿಗೆಲ್ಲ ರೆಮ್ಯುನೇಷನ್ ಕೊಡಬೇಕಾಗುತ್ತಲ್ಲ ವೋಟರ್ಗೆ. ಬಂದರೆ 1600 ಜನನೂ ಬಂದ್ಬಿಟ್ರೆ ಅವ್ರಿಗೆಲ್ಲ ರೆಮ್ಯುನೇಷನ್ ಕೊಡಬೇಕಾಗುತ್ತೆ. ಒಬ್ಬೊಬ್ಬರಿಗೆ ರೆಮ್ಯುನೇಷನ್ 200ರಿಂದ 300 ರೂಪಾಯಿ ಕೊಡಬೇಕಾಗುತ್ತೆ ವೋಟರ್ ಬಂದು. ಜನರಲ್ ಬಾಡಿ ಮೀಟಿಂಗ್ ಬಂದಾಗ ಅವ್ರಿಗೆ ದುಡ್ಡು ಕೊಡಬೇಕು. ಅವಾಗ ಕೊಡೋಕ್ಕಾಗ್ದೇ ಆಮೇಲೆ ಇವ್ರದ್ದಿರೋದು 50-30 ಜಾಗ ಟೆರೇಸಲ್ಲಿ ಮೀಟಿಂಗ್. ಇವ್ರಿಗೆ ಜಾಗ ಇಲ್ಲ, ಒಳಗಡೆ ನೋಡಿದ್ರೆ ಟೆರೇಸಲ್ಲಿ ಜಾಗ, ಇವ್ರಿಗೆ ಕೂತ್ಕೊಳ್ಳೋಕ್ಕೆ ಜಾಗನೇ ಇಲ್ವಲ್ಲ. 1600 ಪೀಪಲ್ ಬಂದರೆ ಮೇನ್ ಅದೇ. ಇಲ್ಲ, ಅದರಿಂದ ಅವರಿಗೆಲ್ಲ ನೋಟಿಸು. ನಮಗೆ 17ನೇ ತಾರೀಕೆ ನೋಟಿಸ್ ಬಂದಿರೋದು, ನಮಗೆ ಬಂದಿಲ್ಲ. ನಮ್ಮ ಮನೆಗೆ ನಮ್ಮ ಹಳಿಯವ್ರಿಗೆ ಬಂದಿತ್ತು, ಅವ್ರಿಗಿಬ್ಬರಿಗೆ ಮಾತ್ರ ಬಂದೈತೆ. ಆಮೇಲೆ ವಿತೌಟ್ ನಾಲೆಡ್ಜು ಇವ್ರು ಚುನಾವಣೆ ಮಾಡಬೇಕಾದ್ರೆ ಮುಂಚೆನೇ ನಮಗೆ ತಿಳಿಸ್ಬೇಕು ಮೆಂಬರ್ಗಳು. ನಾವು ಮೆಂಬರ್ಗಳಿಗೆ ಯಾವುದೇ ಇಂಟಿಮೇಷನ್ ಕೊಟ್ಟಿಲ್ಲ. 17ನೇ ತಾರೀಕೆ ಬಂದ್ಬಿಟ್ಟು ನೀವು ಕಂಟೆಸ್ಟ್ ಮಾಡಿದರೆ ಆಮೇಲೆ ವೋಟರ್ ಐ ಡಿನೂ ಕೊಟ್ಟಿಲ್ಲ ನಮಗೆ. ಕೇಳಿದರೆ ನೀವು ಅಲ್ಲಿ ತೊಗೊಳ್ಳಿ ಇಲ್ಲಿ ತೊಗೊಳ್ಳಿ ಅಂತಾರೆ. ವೋಟರ್ ಐ ಡಿನೇ ಕೊಟ್ಟಿಲ್ಲ. ಮಾಡಿ ಅವ್ರಿಗೆ ಬೇಕಾದವ್ರಿಗೆ ವೋಟ್ ಪರ್ಪಸ್ಸು, ಅವರಿಗೆ ವೋಟ್ ಹಾಕ್ಸ್ಕೊಳಕ್ಕೋಸ್ಕರ. ಇದಕ್ಕೆಲ್ಲ ಮೇಯ್ನ್ ಕಾಸು ಎನ್ ಮಂಜುನಾಥ್ ಅಂತ, ಅವರೊಬ್ಬರು ಡೈರೆಕ್ಟ್ರು, ಫೌಂಡರು ಡೈರೆಕ್ಟ್, ಅವರೇ ಮೇಯ್ನ್ ಇದಕ್ಕೆಲ್ಲ. ನಾನು ಕೋರ್ಟ್ಗೆ ಹೋಗಿದ್ದೀನಿ ಆಲ್ರೆಡಿನೇ. ಕೋರ್ಟ್ಗೆ ಹೋಗಿದ್ದೀನಿ, ಕೊಡಲಿಲ್ಲ ಅವರು. ನಾಳೆ ಎಲೆಕ್ಷನ್ ಇರೋದ್ರಿಂದ ಕೊಡೋಕ್ಕಾಗಲ್ಲಪ್ಪ, ನೀವು ಇಲ್ಲಿಂದ ಕಂಪ್ಲೇಂಟ್ ಮಾಡಿ ಆಮೇಲೆ ಹೈಕೋರ್ಟ್ಗೆ ಹಾಕ್ಕೊಳ್ಳಿ ಅಂತ ನಾನು ಮಾಡಿದ್ದೀನಿ. ಬೇಕಾದ್ರೆ ಅಕ್ಲೈನ್ಮೆಂಟ್ ಇದೆ, ಕೊಡ್ತೀನಿ. ನಾನು ಎಲ್ಲರಿಗೂ ನಮ್ಮ ಮೆಂಬರ್ಗಳಿಗೆಲ್ಲ ಇದು ನ್ಯಾಯ ಸಿಗಬೇಕು. ಈ ಸೊಸೈಟಿ ಹಾಳು ಮಾಡ್ಬಾರ್ದು. ಕೆಲವು ಸೊಸೈಟಿ ಈಗಾಗಲೇ ಮುಚ್ಚಿಬಿಟ್ಟಿದ್ದಾರೆ. ಈ ಥರ ಇವನು ಮನಾಪಲಿ ಮಾಡ್ಕೊಂಡು ನಾಳೆ ಒಂದೇ ನಮ್ಮದು ಅಕೌಂಟ್ ಇದೆ, FD ಇದೆ, ಎಲ್ಲ ಇದೆ, ಹೆಚ್ಚು ಕಡಿಮೆ ಮಾಡಿ ಮುಗಿಸ್ಬಿಟ್ರೆ ಸಾರ್ವಜನಿಕರ ಹಣ ಹಾಳಾಗೋಗುತ್ತಲ್ಲ. ಅಷ್ಟಕ್ಕೆ ನಮ್ಮ ಹೋರಾಟ, ಇನ್ನೇನಿಲ್ಲ. ಇಲ್ಲ, ಅದಕ್ಕೆ ನಾವು ನಮ್ಮ ಕಡೆಯಿಂದ ಒಬ್ಬನೇ ಇದು ಮಾಡಿದ್ದೀವಿ, ಆಪೋಸಿಷನ್ ಮಾಡಿ ನಿಲ್ಲಿಸಿದ್ದೀವಿ. ಹೌದು ಹೌದು, ಎಲ್ಲರಿಗೂ ನ್ಯಾಯ ಸಿಕ್ಕಲಿ ಅಲ್ವ. ಕೊಡಬೇಕು ಅನ್ನೋ ನನ್ನ ಆಸೆ. ಇಲ್ಲಿ ಕೂತ್ಕೊಳಕ್ಕೆ ಸ್ಥಳ ಇಲ್ವಲ್ಲ. ಮೊದಲು ಆ ಮಂಜುನಾಥ್ ಏನು ಮಾಡ್ತಾ ಇದ್ದಾನೆ, ಅವನದೇ ಒಂದು ಮಾಡ್ಕೊಂಬಿಟ್ಟು ಅವ್ರಿಗೆ ಬೇಕಾದ
ಮೆಂಬರ್ಗಳ್ನ ಇಟ್ಕೊಂಬಿಟ್ಟು 390 ಜನ ಅಂದರೆ ಇನ್ನು 1200 ಜನ ಎಲ್ಲೋಗ್ಬೇಕು ಸ್ವಾಮಿ, ಅವ್ರಿಗೆಲ್ಲ ನ್ಯಾಯ ಬೇಕಲ್ವಾ? ಆಮೇಲೆ ಯಾವಾಗೂ ಅವನು ಬ್ಯಾಂಕಲ್ಲಿ ಅವನೇ ಕೂತಿರ್ತಾನೆ, ಡೈರೆಕ್ಟ್ರು ಕ್ಲರ್ಕ್ ಕೇಸಿಂದ ಅವನೇ ಮಾಡ್ತಾನೆ, ಅವ್ರಿಗೆ ಕೂತ್ಕೊಳ್ಳೋ ಅಧಿಕಾರ ಇಲ್ಲ. ಆಮೇಲೆ ಅವರು ಬೆಳಗ್ಗೆಯಿಂದ ನಾವು ಬಂದು ಗಲಾಟೆ ಮಾಡ್ದೋ, ಅವ್ರ ಸ್ಟಾಫ್ನೇ ಹಾಕ್ಕೊಂಡು ಎಲ್ಲ ಅಲ್ಲಿ ಇದು ಎಲೆಕ್ಷನ್ ಚೀಟಿ ಇದು ಕೊಡ್ತಿದ್ದ ಕಾರ್ಡು ಇವೆಲ್ಲ ನಾವು ಗಲಾಟೆ ಮಾಡಿ ಎಬ್ಬರಿಸ್ತು. ಅದು ಇಲ್ಲೀಗಲ್. ಅದಕ್ಕೆ ಇವರು ಸಹಕಾರಿ ಕೋಆಪರೇಟಿವ್ ಬ್ಯಾಂಕ್ನವರು ಎಚ್ಚೆತ್ಕೊಳ್ಬೇಕು. ಹೌದು, ನೆನ್ನೆ ಮಾಡಿದ್ದೀನಲ್ಲ, ದಿನಾಂಕ ನೆನ್ನೆ ಹೋಗಿ ಮಾಡಿದ್ದೀನಿ. 5 ಜನ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಒಂದು ಪುಟ್ಟರಾಜಣ್ಣ, 2 ಕೆ ಪುಟ್ಟನರಸಪ್ಪ, ಆಮೇಲೆ ಇನ್ನೊಬ್ಬರು ನಾಗರಾಜೇಗೌಡ, ಆಮೇಲೆ ಅನಂತು, ಹೇಮಂತು, ಅವರು ಲಾಯರು, ಹೇಮಂತು, ಪ್ರಮೀಳಾ, ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಓಟು ಹೋಗಿದೆ, ನಮಗೆ ಓಟನ್ನು ಮಾಡೋಕ್ಕಾಗಿ ಇದು ಕೊಡಿ ಅಂತಲೂ ಕೇಳ್ದೋ. ಅಟ್ಲೀಸ್ಟ್ ಸ್ಟೇ ಕೊಡೋಕ್ಕಾಗಲಿಲ್ಲ ಅಂದರೆ ಓಟ್ ಮಾಡೋಕ್ಕಾದ್ರೂ ಅದು ಇದು ಕೊಡಿ, ಅಧಿಕಾರ ಕೊಡಿ ಅಂತ. ಹೌದು, ನಾವು ಆಗಲೇ 5 ವರ್ಷ ಆಗಿದೆ ಮೆಂಬರ್ ಆಗಿ. ನಾವು ನಮ್ಮದು ಇಲ್ಲಿ ಶೇರ್ ಹೋಲ್ಡರ್ ಇದೆ, ಅಕೌಂಟ್ ಇದೆ, ಡಿಪಾಸಿಟ್ ಇದೆ. ಅದಕ್ಕೆಲ್ಲ ಅನ್ಯಾಯ ಬಿಡೋಕ್ಕಾಗುತ್ತೆ ಸ್ವಾಮಿ. ಈಗಾಗಲೇ ಎಷ್ಟೋ ಕೋಆಪರೇಟಿವ್ ಸೊಸೈಟಿಗಳು ಮುಚ್ಚಿಬಿಟ್ಟಿದ್ದಾರೆ. ಹೌದು, ಹೋಗಿದ್ದೀವಿ. ನ್ಯಾಯ ಬೇಕು ನಮಗೆ, ನ್ಯಾಯ ನನ್ನೊಬ್ಬನಿಗೆ ಅಲ್ಲ, ಇಲ್ಲಿರ್ತಕ್ಕಂಥ ಕೋಆಪರೇಟಿವ್ ಮೆಂಬರ್ಗಳಿಗೆ 1300 ಹೋಗಿದೆ, 1400 ಜನಕ್ಕೂ ನ್ಯಾಯ ಸಿಗಬೇಕು.